ಫ್ರೆಂಡ್ಸ್, ಒಂದು 30-40 ಮನೆ ಸೇಲಿಗೆ ಬಂದಿದೆ. ನಿಮಗೆ ತೋರಿಸೋಣ ಅಂತ ಅನ್ನಿಸ್ತು. ನಮ್ಮ ಯೂಟ್ಯೂಬ್ ಚಾನಲ್ ನೋಡಿ ತೋರಿಸ್ಕೊಡ್ತೀವಿ ಒಳಗಡೆ ಎಲ್ಲ ಹೇಗಿದೆ ಅಂತ. 30-40 1200 ಸ್ಕ್ವೇರ್ ಫೀಟು, 30 ಚದರ ಮನೆ ಇರೋದು. ಕೆಳಗಡೆ 2 ರೂಮು, ಮೇಲ್ಗಡೆ 2 ರೂಮು, ಅದ್ರ ಮೇಲೆ ಅರ್ಧ ಮಾಡಿದ್ದಾರೆ. ನಿಮ್ಗೆ ಅದ್ರದ್ದು ವೀಡಿಯೋದು ಪ್ರತಿಯೊಂದು ಎಲ್ಲ ತೋರಿಸ್ಕೊಡ್ತೀನಿ ನೋಡಿ ಫ್ರೆಂಡ್ಸ್. ಆಗಿ ಇದು ಫ್ರಂಟಲ್ಲೆಲ್ಲ ಕಾರ್ ಪಾರ್ಕಿಂಗ್ ಈಚೆನೂ ನಿಲ್ಲಿಸ್ಕೋಬೋದು ಮಾಡಿದ್ದಾರೆ. ಫ್ರಂಟಲ್ಲಿ ಈಗ ಹೋಗ್ಬೋದು, ಇಲ್ಲೊಂದು ಕಾರ್ ನಿಲ್ಲಿಸ್ಬೋದು. ಇದು ಫ್ರಂಟೆಲ್ಲ ಟೀಕ್ ಡೋರ್ ಬರುತ್ತೆ. ಸೈಡಲ್ಲೆಲ್ಲ 2 ಅಡಿ ಜಾಗ ಬಿಟ್ಟಿದ್ದಾರೆ ಗಾಡಿ ಬೆಳಕಿಗೆ ಅಂತ. ಗ್ರಾನೈಟ್ ಹೌಸ್. ಇದು ಫ್ರಂಟೆಲ್ಲ ಟೀಕ್ ಬರುತ್ತೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಮನೆ. ಕಿಟಕಿ ಬಾಗಿಲು ಎಲ್ಲ ಟೀಕ್ ಬರುತ್ತೆ. ಟಿ ವಿ ಕ್ಯಾಬಿನ ಒಳಗಡೆ ಇಂಟೀರಿಯರ್ ಸಹ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನೋಡ್ತಾ ಇರ್ಬೋದು, ನಿಮಗೆ ಕಾಣಿಸ್ತಾ ಇದೆ. ಇದು ಟಿ ವಿ ಕ್ಯಾಬಿನ್. ಇಲ್ಲಿ ನಿಮಗೆ ಕಿಚನಿಂದ ಸ್ಟಾರ್ಟ್ ಮಾಡ್ತೀನಿ. ಇದು ಕಿಚನ್ನು, ಚಿಕ್ಕದಾಗಿ ಒಂದು ಡೈನಿಂಗ್ ಥರ ಮಾಡಿದ್ದಾರೆ. ಇದು ಕಿಚನ್. ಇದು ಒಂದು ರೂಮು. ಇದರಲ್ಲೂ ಅಷ್ಟೇ ಎಲ್ಲ ನಿಮಗೆ ಚೆನ್ನಾಗಿ ಮಾಡಿದ್ದಾರೆ. ಮೇಲೆಲ್ಲ ಸಜ್ಜ ಬರುತ್ತೆ ಏನಾದರೂ ಇಟ್ಕೊಳ್ಳೋಕ್ಕೆ. ಇದು ಫ್ರಂಟ್ 2 ಬೀರು ಬರುತ್ತೆ. ಇದು ದೇವ್ರ ಮನೆ, ಪೂಜಾರಿ. ಇನ್ನೊಂದು ರೂಮ್ ಮಾಡಿದ್ದಾರೆ. ಇದು ಕುಬೇರ ಮೂಲೆ ಅಂತ ಕರೀತಾರೆ. ಇದರಲ್ಲೂ ಅಷ್ಟೇ ಸೇಮು ನಿಮಗೆ ಸಜ್ಜ ಎಲ್ಲ ಮಾಡಿದ್ದಾರೆ. ಸೇಮ್ ಎಲ್ಲ ರೂಮೂ ಫ್ಯಾನು ಅದೆಲ್ಲ ಫಿಟ್ಟಿಂಗ್ಸ್ ಆಗಿದೆ. ಒಳಗಡೆ ನಿಮಗೆ ಈ ಥರ ಬರುತ್ತೆ. ಇದಕ್ಕೇನು ಅಂದರೆ ಒಂದು ಅಟ್ಯಾಚ್ ಬಾತ್ರೂಮ್ ಮಾಡಿದ್ದಾರೆ. ಇದಕ್ಕೊಂದು ವೆಸ್ಟರ್ನ್ ಟಾಯ್ಲೆಟ್ ಮಾಡಿದ್ದಾರೆ. ಇದಾದಮೇಲೆ ನಿಮಗೆ ಹ್ಯಾಂಡ್ ವಾಶ್ಗೆ ಒಂದು ಜಾಗ ಮಾಡಿದ್ದಾರೆ. ಇಲ್ಲಿ ನಿಮಗೆ ಈ ಕಡೆಯಲ್ಲಿ ವಾಷಿಂಗ್ ಮಿಷಿನ್ ಪಾಯಿಂಟು ಸಹ ಮಾಡಿದ್ದಾರೆ. ಇದು ಸಪ್ರೇಟ್ ಇಂಡಿವಿಜುವಲ್ ಒಂದು ಸ್ನಾನದ ಮನೆ. ಇದು ಅಟ್ಯಾಚ್ ನಿಮಗೆ ಬಾತ್ರೂಮ್ ಮಾಡಿದ್ದಾರೆ. ಇದ್ರದ್ದು ಪ್ರೈಸ್ ಲಿಸ್ಟು ಪ್ರತಿಯೊಂದು ಎಲ್ಲನೂ ನಿಮಗೆ ಡೀಟೇಲ್ ಕೊಡ್ತೀನಿ. ಇದು ಹಿಂದ್ಗಡೆ ಬ್ಯಾಕ್ ಸೈಡ್ ಪ್ಯಾಸೇಜು. ಹಿಂದ್ಗಡೆ ಎಲ್ಲ ಸೇಫ್ಟಿ ಮಾಡಿದ್ದಾರೆ ಫುಲ್ಲು. ಇದು ಸಪ್ರೇಟಾಗಿ ಇಂಡಿಯನ್ ಒಂದು ಮಾಡಿದ್ದಾರೆ. ಇಂಡಿಯನ್ ಟಾಯ್ಲೆಟ್ ಒಂದು ಮಾಡಿದ್ದಾರೆ. ಇದೆಲ್ಲ ಆ್ಯಕ್ಚುಲಿ ಟೀಕ್ ಬರುತ್ತೆ ನಿಮಗೆ. ಹಾಲು ಮೇಲ್ಗಡೆ ನೋಡಿ ನಿಮ್ಗೆ ಕಾಣಿಸ್ತಾ ಇದೆ. ಫುಲ್ಲೆಲ್ಲ ಲೈಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇಂಟೀರಿಯರ್ ಡಿಸೈನಿಂಗ್. ಈಚೆನೂ ತುಂಬ ನಿಮಗೆ ಜಾಗ ಇದೆ. ಆಲ್ಮೋಸ್ಟ್ ಒಂದು ಇನೋವಾ ಕಾರ್ ನಿಲ್ಲಿಸ್ಬೋದು, ಅಷ್ಟು ಸ್ಪೇಸ್ ಇದೆ. ಈಚೆನೂ ಒಂದು ಗಾಡಿ ನಿಲ್ಲಿಸ್ಕೋಬೋದು. ಇದು ಸಂಪು. ಇದು ಗ್ರೌಂಡ್ ಫ್ಲೋರ್ ಆಯಿತು ಫ್ರೆಂಡ್ಸ್. ಈಗ ಫಸ್ಟ್ ಫ್ಲೋರ್ಗೆ ಹೋಗೋಣ. ಫಸ್ಟ್ ಫ್ಲೋರ್ಗೆ ಹೋಗೋಕ್ಕೆ ಮುಂಚೆ ಈ ಕಡೆ ಸೈಡಲ್ಲಿ ನಿಮಗೆ ಆಲ್ಮೋಸ್ಟು ಸಿಲಿಂಡ್ರ್ ಪಾಯಿಂಟ್ಸು, ನೀರಿನ ಪಾಯಿಂಟ್ಸು, ಅಂದರೆ ಮೋಟ್ರುಗಳದ್ದು ಪಾಯಿಂಟ್ ಮಾಡಿದ್ದಾರೆ. ಸಿಲಿಂಡ್ರೆಲ್ಲ ಈಚೆ ಇಡೋ ಥರನೇ ಮಾಡಿದ್ದಾರೆ. ಇದು ಈ ಕಡೆನೂ ಗ್ಯಾಪ್ ಕೊಟ್ಟಿದ್ದಾರೆ ಆಲ್ಮೋಸ್ಟು ಗಾಳಿ ಬೆಳಕಿಗೆ ಅಂತ. ಮೇಲೆ ಹೋಗೋಣ ಬನ್ನಿ. ತುಂಬ ಚೆನ್ನಾಗಿ ಸೇಫ್ಟಿ ಮಾಡಿದ್ದಾರೆ. ಫ್ರಂಟಲ್ಲಿ ನಿಮಗೆ ಚೆನ್ನಾಗಿ ಬಂದಿದೆ. ಮೇಲ್ಗಡೆ ಇದು ಗ್ಲಾಸ್ ಫಿಟ್ಟಿಂಗ್ ಮಾಡಿದ್ದಾರೆ. ಸ್ವಲ್ಪ ಹೈಟಾಗಿ ಮಾಡಿದ್ದಾರೆ. ಮಕ್ಕಳು ಇದ್ದರೆ ಸ್ವಲ್ಪ ಸೇಫಾಗಿರಲಿ ಅಂತ.
ಮೇಲ್ಗಡೆ ಮನೆ ಫಸ್ಟ್ ಫ್ಲೋರ್. ಇದು ಮಾಮೂಲಿ UPS ಪಾಯಿಂಟ್. ಸೇಮ್ ಮೇಲ್ಗಡೆದು ಡೋರು ಅದೇ ಥರ PK ಸೇಮ್. ಇಂಟೀರಿಯರ್ ಡಿಸೈನಿಂಗ್ ನೋಡಿ. ಸೇಮ್ ಅದೇ ಥರ ಕಿಚನ್ ಬರುತ್ತೆ ಸೇಮ್. ಕೆಳಗಡೆ ಆಗಿದ್ದಾರೆ, ಬಟ್ ಇಲ್ಲಿ ಸ್ವಲ್ಪ ವಿಶಾಲವಾಗಿದೆ. ಯಾಕೆಂದರೆ ನೀವು ಕೆಳಗಡೆ ಮನೆಯಲ್ಲಿ ಪಾರ್ಕಿಂಗ್ ಬಂದ್ಬಿಡುತ್ತೆ ಕಾರ್ದು, ಮೇಲ್ಗಡೆ ಮನೆಯಲ್ಲಿ ಪಾರ್ಕಿಂಗ್ ಬರಲ್ವಲ್ಲ, ಅದರಿಂದ ಸ್ವಲ್ಪ ದೊಡ್ಡದಾಗಿ ಬರುತ್ತೆ. ಸೇಮ್ ಅದೇ ಥರ ರೂಮು ಸೇಮ್ ಎಲ್ಲ ಬರುತ್ತೆ, ಸ್ವಲ್ಪ ದೊಡ್ಡ ಸೈಜ್ ಬರುತ್ತೆ. ಸೇಮ್ ಪೂಜಾ ಮಂದಿರ ಅಷ್ಟೇ, ಇದು ಅಷ್ಟೇ. ಇದು ಆ್ಯಕ್ಚುಲಿ ಓನರು ಡೈರೆಕ್ಟಾಗಿ ನೀವು ಕೂತಿ ಮಾತಾಡ್ಕೋಬೋದು. ಇಲ್ಲಿ ಕಮಿಷನ್ನೇ ಬೇಸಿಕ್ ಏನೂ ಬರಲ್ಲ ನಿಮಗೆ. ಇದು ಜನರಿಗೊಂದು ಉಪಯೋಗ ಆಗಲಿ ಅಂತ ಅಂದ್ಬಿಟ್ಟು ಒಂದು ವೀಡಿಯೋ ಮಾಡ್ತಾ ಇರೋದು, ಫಸ್ಟ್ ವೀಡಿಯೋ. ಇದು ನಮ್ಮ ಗೊತ್ತಿರೋ ಫ್ರೆಂಡ್ ಅವ್ರದ್ದು ಮನೆ ಇದೆ ಅಂತ ಹೇಳಿದ್ರು. ಒಂದು ಯೂಟ್ಯೂಬ್ ಚಾನಲ್ ಇದೆಯಲ್ಲ, ಅದಕ್ಕೆ ಹಾಕೋಣ ಕೊಡಿ ಅಂತ ಕೇಳಿದಾಗ ಅವರು ಮಾಡಿಕೊಡಿ ಅಂತ ಕೇಳಿದ್ರು, ಮಾಡಿಕೊಡ್ತಾ ಇದ್ದೀವಿ ಜಾಸ್ತಿ. ನೀವು ಯಾರೋ ತೊಗೋತಾ ಇರ್ತೀರ, ನೋಡ್ತಾ ಇರ್ತೀರ, ಯಾರೋ ನಿಮ್ಮ ರಿಲೇಷನ್ಸ್ ಯಾರೋ ಫ್ರೆಂಡ್ಸ್ಗಳಿಗೆ ಬೇಕಾಗಿರುತ್ತೆ, ಅವ್ರಿಗೆ ಯೂಸ್ಫುಲ್ ಆಗುತ್ತೆ. ಸೇಮ್ ಇದು ಮಾಮೂಲಿ ಇಂಡಿಯನ್ ಬರುತ್ತೆ, ಕೆಳಗಡೆ ಇರ್ತಲ್ಲ ಅದೇ ಥರ ಸೇಮ್. ಇದು ನಿಮಗೆ ಅಲ್ಲಿ ಹಿಂದೆ ಕಾಣ್ತಾ ಇರೋದು ರಿಂಗ್ ರೋಡು. ಆ್ಯಕ್ಚುಲಿ ಇದು ಏರಿಯಾ ಬಂದು ಹೆಬ್ಬಾಳ್ ಸೆಕೆಂಡ್ ಸ್ಟೇಜು. ನಿಮಗೆ ಮೇಲ್ಗಡೆದು ಒಂದು ಅರ್ಧ ಫ್ಲೋರ್ ಕಟ್ಟಿದ್ದಾರೆ, ಅದನ್ನು ತೋರಿಸ್ತೀನಿ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇಷ್ಟು ಮೇಲ್ಗಡೆ ಸೆಕೆಂಡ್ ಫ್ಲೋರಲ್ಲಿ ಫುಲ್ಲು ಜಾಗ ಬಿಟ್ಟಿದ್ದಾರೆ. ಮೇಲ್ಗಡೆ ಹೋಗೋ ಪ್ರಾವಿಷನ್ ಮಾಡಿದ್ದಾರೆ, ಅದು ತೋರಿಸ್ತೀನಿ. ಇದು ಫಸ್ಟು ಸೆಕೆಂಡ್ ಫ್ಲೋರ್ ಆದಮೇಲೆ ಮೇಲ್ಗಡೆ 3ನೇ ಫ್ಲೋರಲ್ಲಿ ಮಾಡಿರೋಂಥದ್ದು. ಇದ್ರದ್ದು ಏನೇ ಡೀಟೇಲ್ ಬೇಕು ಅಂದರೂ ನಾನು ನಿಮಗೆ ನಂಬರ್ಗಳು ಸ್ಕ್ರೀನ್ ಮೇಲೆ ಇದು ಮಾಡಿರ್ತೀನಿ, ಡಿಸ್ಪ್ಲೇ ಮಾಡಿರ್ತೀನಿ. ಏನಾದ್ರು ಇತ್ತು ಅಂದರೆ ಕಾಲ್ ಮಾಡ್ಬೋದು. ನಿಮಗೆ ಮನೆ ನೋಡೋಕ್ಕೆ ಡೈರೆಕ್ಟಾಗಿ ಬಂದು ಮನೆ ನೋಡಿ ಆಮೇಲೆ ಖುಷಿಯಿಂದ ಮಾಡ್ಬೋದು. ಇಲ್ಲಿ ಮೇಲ್ಗಡೆ ಒಂದು ಚಿಕ್ಕದಾಗಿ 1 BHK ಮಾಡಿದ್ದಾರೆ ನೋಡಿ. ಹಾಂ, 1 BHK ಮಾಡಿದ್ದಾರೆ. ಇದಕ್ಕೆ ಅಟ್ಯಾಚು ಸಹ ಮಾಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ. ಇದಕ್ಕೆ ಒಂದು ಹಿಂದ್ಗಡೆ ಕ್ಯಾಬಿನು ಸಹ ಮಾಡಿದ್ದಾರೆ. ಫಸ್ಟ್ ವೀಡಿಯೋ, ಇದರಲ್ಲಿ ಏನಾದರೂ ಸಣ್ಣ ಪುಟ್ಟ ತಪ್ಪಿದರೆ ಹೇಳಿ, ಕಮೆಂಟ್ ಮಾಡಿ. ಅದು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮ್ಗೆ ಇನ್ನೂ ನೀಟಾಗಿ ನಾನೇನು ಸರಿ ಮಾಡ್ಕೋಬೇಕು ಸರಿ ಮಾಡ್ಕೋತೀನಿ. ಅದು ಅಟ್ಯಾಚು, ಇದೊಂದು ಸಪ್ರೇಟಾಗಿ ಒಂದು ಕಾಮನ್ ಒಂದು ಮಾಡಿದ್ದಾರೆ. ಇದರಲ್ಲಿ ವೆಸ್ಟರ್ನ್ ಇದೆ, ದೊಡ್ಡದಾಗಿದೆ. ಫ್ರಂಟು ನಿಮಗೆ ಆ್ಯಕ್ಚುಲಿ ಇಷ್ಟು ಜಾಗಗಳು ಸಿಗುತ್ತೆ. ಇದ್ರ ಮೇಲೆ ಹೋಗಿ ನೋಡ್ಬಿಡೋಣ ಬನ್ನಿ.
ಎಲ್ಲ ಸುತ್ತ ಮನೆಗಳಾಗಿರೋಂಥದ್ದು. ಪ್ರೈಮ್ ಲೊಕೇಶನ್ನು. ಇದು ಆ್ಯಕ್ಚುಲಿ ಮೈಸೂರು ಹೆಬ್ಬಾಳ್ ಸೆಕೆಂಡ್ ಸ್ಟೇಜಲ್ಲಿರೋಂಥ ಪ್ರಾಪರ್ಟೀಸ್. 30-40 1200 ಸ್ಕ್ವೇರ್ ಫೀಟಲ್ಲಿ ಕಟ್ಟಿರೋದು ಮನೆ. ಇದು 2.5 ಫ್ಲೋರ್ ಮನೆ ಇರೋದು. ಸಪ್ರೇಟ್ ಆಗಿದೆ, ಡೂಪ್ಲೆಕ್ಸ್ ಅಲ್ಲ. ಮೇಲೆ ಟ್ಯಾಂಕ್ ಇಟ್ಟಿದ್ದಾರೆ, ಸಪ್ರೇಟ್ ಮನೆಗೆ ಟ್ಯಾಂಕ್. ಇಲ್ಲಿ ಬಟ್ಟೆ ಒಣಗೋದಕ್ಕೆಲ್ಲ ಪಾಯಿಂಟ್ಸ್ ಮಾಡಿದ್ದಾರೆ. ಇದು ರಿಂಗ್ ರೋಡು. ಕೆಳಗಡೆ ಫ್ರಂಟಲ್ಲಿ ಇನ್ನೊಂದು ಸತಿ ತೋರಿಸ್ತೀನಿ ನಿಮಗೆ. ಇದು ಫ್ರಂಟ್ ಲುಕ್ಕು. ನಿಮ್ಗೆ ಹೇಳಿದ್ಮೇಲೆ ಕೆಳಗಡೆಯಿಂದ ನೋಡೋದಾದ್ರೆ ಹೇಗಿದೆ. ರೋಡ್ ಬಂದು ನಿಮಗೆ 30 ಅಡಿ ರೋಡ್ ಬರುತ್ತೆ. ಸೈಡಿಂದ ಹಿಂಗೆ ಬರುತ್ತೆ. ಸರಿದೆ ಫೈನಲ್ ವಿಡಿಯೋ. ನೀವೇನಾದ್ರು ಡೈರೆಕ್ಟಾಗಿ ನೋಡಬೇಕು ಅಂದ್ರೆ ಬನ್ನಿ, ಡೈರೆಕ್ಟ್ ಓನರ್ ಹತ್ರನೇ ಕೂರಿಸಿ ಮಾತಾಡ್ತೀನಿ. ಓನರ್ದು ಪ್ರೈಸ್ ಬಂದು 2.4 2,40,00,000. ನೀವು ಬಂದು ಡೈರೆಕ್ಟಾಗಿ ಓನರ್ ಹತ್ರನೇ ಕೂತು ಮಾತಾಡಿ ನೆಗೋಷಿಯೇಷನ್ ಮಾಡ್ಕೋಬೋದು. ಥ್ಯಾಂಕ್ ಯು ಫ್ರೆಂಡ್ಸ್.